ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಸಾಧನೆಗೂ ಶ್ರದ್ಧೆ, ನಂಬಿಕೆ ಎಷ್ಟು ಮುಖ್ಯವೋ ಅದರೊಂದಿಗೆ ಪವಿತ್ರತೆ ಕೂಡ ಅಷ್ಟೇ ಮುಖ್ಯ. ಇಂದು ನಮ್ಮೆಲ್ಲರ ಮುಂದಿರುವ ಸಾಧಕರೆಲ್ಲರೂ ಕೂಡ ತಮ್ಮ ಕೆಲಸಗಳಲ್ಲಿ ಶ್ರದ್ಧೆ ಹಾಗೂ ಕೆಲಸದ ಮೇಲಿನ ಪವಿತ್ರತೆ ಮತ್ತು ಬದುಕಿನುದ್ದದ ಪವಿತ್ರವಾದ ಜೀವನವೇ ಅವರ ಸಾಧನೆಗೆ ಮೂಲ ಕಾರಣವಾಯಿತು. ಒಬ್ಬ ಸಾಧಕನನ್ನು ಕೇಳಿದರೂ ಕೂಡ ಆತನ ಯಶಸ್ಸಿಗೆ ಮೂಲ ಕಾರಣವೇ ಇವುಗಳು ಎನ್ನುತ್ತಾನೆ. ಬನ್ನಿ, ಹಾಗಿದ್ರೆ ನಮ್ಮ ಬದುಕಿನುದ್ದಕ್ಕೂ ಪಾವಿತ್ರ್ಯತೆ ಹೇಗೆ ಕಾಪಾಡಿಕೊಳ್ಳಬೇಕು, ನಿಜವಾದ ಪವಿತ್ರತೆಯ ಅರ್ಥವೇನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಎಲ್ಲ ಸಾಧನೆಗೂ ಪವಿತ್ರತೆ ಅತಿ ಮುಖ್ಯ. ಕರ್ಮಯೋಗದಲ್ಲಿಯೂ ಕೂಡ ಕಟ್ಟುನಿಟ್ಟಿನ ನೈತಿಕ ಜೀವನವು ಅವಶ್ಯಕ. ಜ್ಞಾನ, ಭಕ್ತಿ ಮತ್ತು ರಾಜಯೋಗಗಳಲ್ಲಿ ಮಾತ್ರ ನೈತಿಕ ಶಿಸ್ತು ಮುಖ್ಯ. ಆದರೆ ಕರ್ಮಯೋಗ ತುಂಬ ಸುಲಭವಾದದ್ದು. ಅದರಲ್ಲಿ ನಾವು ಹೇಗೆಂದರೆ ಹಾಗೆ ಜೀವಿಸಬಹುದು ಎನ್ನುವುದು ಅಸಂಬದ್ಧ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಮುಂತಾದ ಪಾಲನೆ ಇಲ್ಲದ ಕರ್ಮಯೋಗದಲ್ಲಿಯೂ ಏನನ್ನೂ ಸಾಧಿಸಲಾಗುವುದಿಲ್ಲ. ಪವಿತ್ರತೆ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳ ಅತಿ ಮುಖ್ಯ ಅಂಶ. ಪವಿತ್ರತೆ ಎಂದರೆ ದೇಹ, ಮನಸ್ಸು, ಇಂದ್ರಿಯ, ಹೃದಯಗಳ ಶುದ್ಧಿ. ಬ್ರಹ್ಮಚರ್ಯವೆಂದರೆ ಕೇವಲ ದೈಹಿಕವಲ್ಲ. ಅಹಿಂಸೆ ಎಂದರೆ ಕೇವಲ ದೈಹಿಕವಾಗಿ ಹಿಂಸೆ ಮಾಡದಿರುವುದಲ್ಲ. ಆಸ್ಥೇಯವೆಂದರೆ ಕೇವಲ ಇನ್ನೊಬ್ಬರ ವಸ್ತುಗಳ ಮೇಲೆ ಆಸೆ ಪಡುವುದಲ್ಲ. ಬದಲಿಗೆ ಇವುಗಳ ನಿಜವಾದ ಅರ್ಥ ಸಂಪೂರ್ಣ ಆಂತರಿಕ ಪರಿಶುದ್ಧತೆ. ಈ ಎಲ್ಲ ಪ್ರಾಥಮಿಕ ನಿಯಮಗಳನ್ನು ಏಕನಿಷ್ಠೆಯಿಂದ ಪಾಲಿಸದಿದ್ದರೆ, ನಿಯತ್ತಿನ ಕರ್ಮವನ್ನು ಮಾಡುತ್ತಿದ್ದರೂ ಅದು ಯೋಗವಾಗುವುದಿಲ್ಲ. ಯಾವುದೇ ಯೋಗಕ್ಕೂ ನೈತಿಕ ನಿಯಮ ಪಾಲನೆ ಅತ್ಯವಶ್ಯಕ. ಈ ನಿಯಮಗಳನ್ನು ಭೌತಿಕವಾಗಿ ಸ್ಥೂಲ ರೀತಿಯಲ್ಲಿ ಪಾಲಿಸಿದರೆ ಸಾಲದು, ಸೂಕ್ಷ್ಮ ರೂಪದಲ್ಲಿಯೂ ಅವುಗಳನ್ನು ಪಾಲಿಸಬೇಕು. ಜ್ಞಾನಯೋಗ ಹೇಳುತ್ತೆ, ಶುದ್ಧೀಕರಣ ಸಾಧನೆಗಳೆಲ್ಲ ಆದ ನಂತರ ಬ್ರಹ್ಮದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಎಂದು. ಮನಸ್ಸನ್ನು ಶುದ್ಧಗೊಳಿಸಲು ಯಾವಾಗಲೂ ವಿಚಾರ ಮಾಡುತ್ತಿರಬೇಕು. ಕರ್ಮಯೋಗ ಹೇಳುತ್ತೆ, ನೈತಿಕ ನಿಯಮಗಳ ಕಟ್ಟುನಿಟ್ಟು ಪಾಲನೆಯ ಮೂಲಕ ಭಗವಂತನಿಗೆ ಫಲ ಸಮರ್ಪಣೆ ಮಾಡುತ್ತಾ ನಿಷ್ಕಾಮ ಕರ್ಮಗಳನ್ನು ಮಾಡುವುದರ ಮೂಲಕ ಮನಸ್ಸನ್ನು ಪವಿತ್ರಗೊಳಿಸಿ ಎಂದು. ಭಕ್ತಿಯೋಗದ ಪ್ರಕಾರ ನಮ್ಮ ಎಲ್ಲ ಭಾವನೆಗಳನ್ನು, ಪ್ರೀತಿಯ ಸಂವೇದನೆಗಳನ್ನು ಕೇವಲ ಭಗವಂತನೆಡೆಗೆ ತಿರುಗಿಸಬೇಕು. ಬೇರೆ ಎಲ್ಲ ಪ್ರೀತಿಯ ಭಾವನೆಗಳು ಭಗವತ್ ಪ್ರೀತಿಯಲ್ಲಿ ಲೀನವಾಗಲಿ, ಭಕ್ತಿಯ ತೀವ್ರತೆಯಲ್ಲಿ ಅವೆಲ್ಲ ನಾಶವಾಗಲಿ. ಕೇವಲ ಭಗವತ್ ಪ್ರೀತಿ ಮಾತ್ರ ಉಳಿಯಲಿ ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು. ಸ್ನೇಹಿತರೆ, ಹೀಗೆ ಎಲ್ಲ ಯೋಗಗಳ ಒಂದು ಸಾಮಾನ್ಯ ಮೂಲಭೂತ ವಿಷಯವೆಂದರೆ ಹೃದಯ ಶುದ್ಧಿ ಮತ್ತು ಬಂಧನಗಳನ್ನು ಕತ್ತರಿಸಿ ಹಾಕುವುದು. ನಮ್ಮ ಕೆಲಸದಿಂದ ಬರುವ ಅಪಾಯವೆಂದರೆ ನಾವು ಫಲದ ಬಗ್ಗೆ ಯೋಚಿಸುವುದು. ಇದೇ ನಮ್ಮನ್ನು ಚಂಚಲಗೊಳಿಸುತ್ತೆ. ಆದರೆ ನಮ್ಮ ಗುರಿ ಪೂರ್ಣ ಅನಾಸಕ್ತಿ ಮತ್ತು ಪವಿತ್ರತೆ ಎಂಬುದು ತಿಳಿದಿದ್ದರೆ ಫಲದ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿನ ಚಂಚಲತೆ ನಮ್ಮನ್ನು ಅಧೀರಗೊಳಿಸುವುದಿಲ್ಲ. ಕರ್ಮದ ಉದ್ದೇಶ ಮನಸ್ಸಿನ ಶುದ್ಧೀಕರಣ ಎಂದು ಸಾಧಕನಿಗೆ ಗೊತ್ತಾದರೆ ಅವನು ತನ್ನ ಕೆಲಸವನ್ನು ಹೆಚ್ಚು ಶ್ರದ್ಧೆಯಿಂದ, ಉತ್ಸಾಹದಿಂದ ಮಾಡ್ತಾನೆ. ಆಗಲೇ ನಮ್ಮ ಕರ್ತವ್ಯ ಕರ್ಮವಾಗತ್ತೆ. ನಮ್ಮ ಪ್ರಯತ್ನದ ಫಲದ ಕಡೆ ಗಮನವನ್ನೇ ಕೊಡಬಾರದು. ಕರ್ಮಯೋಗಿಯಾಗಿ ನಾವು ಮನಸ್ಸಿನ ಶುದ್ಧೀಕರಣಕ್ಕಾಗಿ ಕೆಲಸ ಮಾಡಬೇಕಷ್ಟೇ. ಫಲ ದೇವರಿಗೆ ಸೇರಿತು. ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಚಿಂತಿಸೋದು ಬೇಡ. ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಇದನ್ನೇ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಮೋಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅಂದರೆ ನಿನಗೆ ನಿನ್ನ ಕರ್ಮ ಮಾಡೋದರಲ್ಲಿ ಮಾತ್ರ ಅಧಿಕಾರ ಇದೆ, ಅದರ ಫಲದಲ್ಲಿ ಇಲ್ಲ. ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷಿಯಾಗಿ ಫಲಕ್ಕೆ ಕಾರಣನೂ ನೀನೆಂದುಕೊಳ್ಳಬೇಡ ಮತ್ತು ಕರ್ಮ ಮಾಡದೆ ಜೀವಿಸಬೇಕೆಂಬ ಹಂಬಲ ನಿನ್ನಲ್ಲಿ ಹುಟ್ಟದಿರಲಿ. ಹಾಗೆ ಗೆಲುವು ಸೋಲುಗಳಿಗೆ ಕುಂದದೆ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯಗಳನ್ನು ಮಾಡು. ಈ ಸಮತ್ವ ಭಾವವೇ ಯೋಗ ಎಂದು ಕರೆಯಲ್ಪಡುತ್ತೆ ಎಂಬುದು ಈ ಶ್ಲೋಕದ ಅರ್ಥ. ಪತಂಜಲಿ ಮಹರ್ಷಿ ಯೋಗ ಸೂತ್ರದಲ್ಲಿ ಪವಿತ್ರೀಕರಣದ ಪೂರ್ಣ ಚಿತ್ರವನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ನೈತಿಕ ನಿಯಮಗಳು ಎರಡು. ಅವು ಯಮ ಮತ್ತು ನಿಯಮ. ಎಲ್ಲರೂ ಎಲ್ಲ ಸಂದರ್ಭಗಳಲ್ಲೂ ಅನುಸರಿಸಬೇಕಾದ ಕೆಳಗಿನ 5 ಸಾಧನೆಗಳು. ಮೊದಲನೆಯದು ಅಹಿಂಸೆ. ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಯಾರಿಗೂ ಕೆಟ್ಟದನ್ನು ಬಯಸದಿರುವುದು. ಕೆಟ್ಟ ಭಾವನೆ ಬಂದ ಕೂಡಲೇ ಅದನ್ನು ತೊಡೆದು ಹಾಕಿ ಮನಸ್ಸು ವಿಚಲಿತವಾದಾಗ ಯಾವ ರೀತಿಯಾದ ಏಕಾಗ್ರತೆಯೂ ಅಸಂಭವ. ಇತರರ ವಿರುದ್ಧ ಕೆಟ್ಟ ಭಾವನೆಯನ್ನು ಹೊಂದಿದ್ದು ಅದೇ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಹೊಂದಿರುವುದು ಸಾಧ್ಯವೇ ಇಲ್ಲ. ಎರಡನೇದು ಅತಿ ಮುಖ್ಯ ಸಾಧನೆ, ಬ್ರಹ್ಮಚರ್ಯ. ಬ್ರಹ್ಮಚರ್ಯವಿಲ್ಲದೆ ನಿಜವಾದ ಆಧ್ಯಾತ್ಮಿಕ ಜೀವನ ಇಲ್ಲವೇ ಇಲ್ಲ.
ಈ ಸಿದ್ಧಾಂತ ಕೇವಲ ಉನ್ನತ ಸಾಧಕರಿಗೆ ಮಾತ್ರ. ಆದರೆ ಗೃಹಸ್ಥರಾಗಿದ್ದರೆ ತಮ್ಮ ಕರ್ತವ್ಯವನ್ನು ಮಾಡುವುದು ಕೂಡ ಕರ್ಮಕ್ಕೆ ಸಮ. ಆದರೆ ಅತಿಯಾದ ಲೈಂಗಿಕ ಮನೋಭಾವನೆಯನ್ನು ಹೊಂದಿರಬಾರದು. ಮಾತು, ಕೃತಿ, ಮನಸ್ಸಿನ ಮೂಲಕ ಸತ್ಯವನ್ನು ಪರಿಪಾಲಿಸಬೇಕು. ಸತ್ಯವನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಬಲ್ಲೆ ಎಂದಿದ್ದರು ಶ್ರೀರಾಮಕೃಷ್ಣರು. ಬೂಟಾಟಿಕೆ, ಆತ್ಮವಂಚನೆ ಯಾವುದಕ್ಕೂ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಾನವಿಲ್ಲ. ಇನ್ನು ಮುಂದನೇದು ಆಸ್ಥೇಯ, ಕಳ್ಳತನ ಮಾಡದೇ ಇರುವುದು. ಇತರರಿಗೆ ಸೇರಿದ ಏನನ್ನಾದರೂ ಇಟ್ಟುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ, ಅಸಮರ್ಪಕ ರೀತಿಯಲ್ಲಿ ಏನನ್ನಾದರೂ ಪಡೆದರೆ ಅದು ಆಸ್ಥೇಯ. 5ನೇದು ಅಪರಿಗ್ರಹ. ಆಧ್ಯಾತ್ಮಿಕ ಸಾಧಕರು ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಸರಿಯಲ್ಲ. ನಮಗೆ ಅಗತ್ಯವಿಲ್ಲದಿರುವುದನ್ನು ಬೇರೆಯವರಿಗೆ ಕೊಡಬೇಕು. ಬೇರೆಯವರಿಂದ ಸ್ವೀಕರಿಸುವುದು ಅನಿವಾರ್ಯವಾದರೆ ಅದಕ್ಕೆ ಪ್ರತಿಯಾಗಿ ಏನನ್ನಾದರೂ ಕೊಡಬೇಕು. ಕೊಡಲು ಹಣವಿಲ್ಲದಿದ್ದರೆ ಪ್ರೀತಿ, ಸೇವೆ ಅಥವಾ ಜ್ಞಾನವನ್ನು ಕೊಡಬೇಕು. ನಿಯಮದಲ್ಲೂ 5 ಬಗೆ ಇದೆ. ಮೊದಲನೇದು ಶೌಚ, ದೈಹಿಕ ಮತ್ತು ಮಾನಸಿಕ ಶುದ್ಧಿ. ದೇಹ ದೇವರ ಆಲಯ, ಆದ್ದರಿಂದ ಸ್ವಚ್ಛತೆ ತುಂಬಾನೇ ಮುಖ್ಯ. 2ನೇದು ಸಂತೋಷ, ಭೌತಿಕ ಪರಿಸರದ ಬಗ್ಗೆ ತೃಪ್ತಿ ಹೊಂದಿರಬೇಕು. ನಮ್ಮ ಮನಸ್ಸಿನ ಸಮಸ್ಯೆಗಳಿಗಾಗಿ ಪರಿಸರವನ್ನು ದೂರಬಾರದು. ಮುಂದಿನದು ತಪಸ್ಸು, ಇಂದ್ರಿಯ ನಿಗ್ರಹ. ಯಾವುದೇ ರೀತಿಯ ಇಂದ್ರಿಯ ಸುಖಕ್ಕೆ ತನ್ನನ್ನು ತಾನು ಮಾರಿಕೊಳ್ಳುವವನು ಮನಃಶಾಂತಿಯನ್ನು ಪಡೆಯಲಾರ. ಇಂದ್ರಿಯ ನಿಗ್ರಹವಿಲ್ಲದವರಿಗೆ ಯೋಗ ಅಸಾಧ್ಯ ಎನ್ನುತ್ತಾರೆ ವ್ಯಾಸರು. ಆನಂತರ ಸ್ವಾಧ್ಯಾಯ ಅಂದರೆ ಶಾಸ್ತ್ರಾಧ್ಯಯನ ಮತ್ತು ಸ್ವಂತ ಮನಸ್ಸಿನ ಅಧ್ಯಯನ. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂದರೆ ಭಗವಂತನಲ್ಲಿ ಶರಣಾಗತಿ. ಇದು ಅತ್ಯಂತ ಸೂಕ್ಷ್ಮವಾದ ಅಹಂಕಾರದ ಕೊಳೆಯನ್ನು ಹೋಗಲಾಡಿಸುತ್ತೆ. ಮುಂದಿನ ಸಾಧನೆಯನ್ನು ಕೈಗೊಳ್ಳುವುದಕ್ಕೆ ಮುಂಚೆ ಈ ಎಲ್ಲ ನೈತಿಕ ಪರಿಪೂರ್ಣತೆಯನ್ನು ಹೊಂದಿರಬೇಕು. ಮನಸ್ಸನ್ನು ಶಾಂತಿಗೊಳಿಸಲು ಪವಿತ್ರತೆ ಅವಶ್ಯಕ. ದೇಹ ಅಥವಾ ಪ್ರಪಂಚಕ್ಕೆ ಸಂಬಂಧಿಸದೇ ಇರುವ ಶುಭ ಮತ್ತು ಪವಿತ್ರ ಭಾವನೆಗಳ ಮೂಲಕ ಮನಸ್ಸು ಶಾಂತವಾಗುತ್ತೆ. ಉಪನಿಷತ್ತು ಹೇಳುತ್ತೆ, ಶಾಂತ ಮನಸ್ಸಿನಿಂದ ಬ್ರಹ್ಮವನ್ನು ಧ್ಯಾನಿಸಬೇಕು. ಶಾಂತ ಮನಸ್ಸು ಎಲ್ಲ ಸಾಧಕರಿಗೂ ಬಹುಮುಖ್ಯವಾದದ್ದು. ಮನಸ್ಸಿನ ಸಂಪೂರ್ಣ ಪರಿಶುದ್ಧತೆಗಾಗಿ ಅವನನ್ನು ಪ್ರಾರ್ಥಿಸಬೇಕು. ನಮ್ಮ ಆಧ್ಯಾತ್ಮಿಕ ಒಳಿತಿಗಾಗಿ ಮತ್ತು ಇತರರಿಗಾಗಿಯೂ ಪ್ರಾರ್ಥಿಸುವುದು ತುಂಬಾ ಒಳ್ಳೆಯದು. ಇತರರಿಗಾಗಿ ಪ್ರಾರ್ಥಿಸುವುದರಿಂದ ನಮ್ಮ ನರಗಳ ಮೇಲೆ ಒಂದು ಸಾಂತ್ವನದ ಪರಿಣಾಮ ಉಂಟಾಗತ್ತೆ. ನಮ್ಮ ಮನಸ್ಸನ್ನು ವಿಶಾಲಗೊಳಿಸುತ್ತೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಧ್ಯಾನಕ್ಕೆ ಕುಳಿತಾಕ್ಷಣ ಎಲ್ಲರಿಗಾಗಿ ಪ್ರೀತಿಯ ಭಾವನೆಗಳನ್ನು ಎಲ್ಲ ದಿಕ್ಕುಗಳಿಗೂ ಕಳಿಸಬೇಕು ಅಂತ. ಪ್ರತಿದಿನ ಬೇರೆಯವರಿಗಾಗಿ ಪ್ರಾರ್ಥಿಸೋದನ್ನು ಅಭ್ಯಾಸ ಮಾಡಬೇಕು. ಸಾಕಷ್ಟು ಏಕಾಗ್ರತೆಯಿಂದ ಈ ರೀತಿ ಪ್ರಾರ್ಥನೆ ಮಾಡಿದರೆ ಇದರಿಂದ ಬೇರೆಯವರಿಗೆ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲ, ಇದರಿಂದ ದುಃಖ, ಕಷ್ಟಗಳೆಲ್ಲವೂ ದೂರವಾಗತ್ತೆ. ಸಹಾನುಭೂತಿಯ ಭಾವನೆ ನಮ್ಮಲ್ಲುಂಟಾಗತ್ತೆ. ಹೃದಯ ವೈಶಾಲ್ಯತೆಯು ಮನಸ್ಸಿನ ಪವಿತ್ರತೆ, ಶಾಂತತೆ, ಏಕಾಗ್ರತೆಗಳಿಗೆ ಅತ್ಯವಶ್ಯಕ. ಈ ರೀತಿಯಾದ ಪವಿತ್ರತೆ ಆ ಭಗವಂತನಲ್ಲಿ ಶರಣಾಗುತ್ತದೆಂದು ಧರ್ಮಶಾಸ್ತ್ರ ಹೇಳುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.